ಸೊ ಇವತ್ತು SK ಪಾಟೀಲ್ರು ಬರ್ತಾರೆ ಅನ್ನುವಂತಹ ಮಾಹಿತಿ ಇರ್ತಕ್ಕಂಥದ್ದು. ಅವರು ಯಾವಾಗ ಬರ್ತಾರೆ ಅಂತಂದ್ರೆ ಮಧ್ಯಾಹ್ನದ ನಂತರ ಬಂದು ಇಲ್ಲಿ ರೈತರ ಜೊತೆಗೆ ಒಂದಷ್ಟು ಸಮಾಲೋಚನೆ ಮಾಡಿ ಕಾರ್ಖಾನೆ ಮಾಲೀಕರ ಜೊತೆ ಇವ್ರ ಜೊತೆಗೆ ಒಂದು ಸಂಧಾನ ಸಭೆಯನ್ನ ಮಾಡ್ತಾರೆ ಅನ್ನುವಂತ ನಿರೀಕ್ಷೆ ಇದೆ. ಸೊ ಆ ಒಂದು ಸಂಧಾನ ಸಭೆ ಏನಾದರೂ ಸಕ್ಸಸ್ ಆದ್ರೆ ಖಂಡಿತವಾಗ್ಲೂ ರೈತರು ಖುಷಿಯನ್ನ ಪಡ್ತಾರೆ. ಆದ್ರೆ ಅಕಸ್ಮಾತ್ ಏನಾದರೂ ಸಂಧಾನ ಸಭೆ ವಿಫಲ ಆದ್ರೆ ರೈತರು ಈಗ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ತಯಾರಿ ನಡೆಸಿರ್ತಕ್ಕಂಥದ್ದು. ಸೊ ಇದೇ ವಿಚಾರವಾಗಿ ಮಾತನಾಡೋದಕ್ಕೆ ನನ್ನ ಜೊತೆಗೆ ಒಂದಷ್ಟು ರೈತ ಮುಖಂಡರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸೊ ಸರ್, ಈಗಾಗಲೇ ಏನಂತಂದ್ರೆ ಕಾರ್ಖಾನೆಗಳು 3200 ರೂಪಾಯಿ ಕೊಡಕ್ಕೆ ರೆಡಿ ಇದ್ದಾರೆ. ಸೊ ನಿಮ್ಮ ಅನಿಸಿಕೆ ಏನು, ತೃಪ್ತಿ ಇದೆಯಾ ಹೇಗೆ ಅಂತ? ಸರ್, ನಾವು ಈಗಾಗಲೇ 7 ದಿನದಿಂದ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮದು ಒಂದೇ ಒಂದು ಬೇಡಿಕೆ ಇತ್ತು, 3500 ರೂಪಾಯಿ ಕೊಟ್ಟು ಕಾರ್ಖಾನೆ ಪ್ರಾರಂಭ ಮಾಡಬೇಕಂತೇಳಿ. ಇವತ್ತು DC ಅವರ ಮಧ್ಯಸ್ಥಿಕೆಯಲ್ಲಿ ಕಳಿಸಿದಾಗ ನಾವು ಏನೋ ಒಂದು ಸಮಾಧಾನಕವಾಗಿ ಒಂದು 100 ರೂಪಾಯಿ ನಾವು ತೊಲಗಿ ಬಂದೀವಿ. 3400 ಕೊಟ್ಟು ಕಾರ್ಖಾನೆ ಪ್ರಾರಂಭ ಮಾಡತ್ತೇಳಿ. ಆದರೆ ಇಲ್ಲಿವರೆಗೆ ಅವರು ಕಾರ್ಖಾನೆ ಆಡಳಿತ ಮಂಡಳಿ, ಕಾರ್ಖಾನೆ ಮಾಲೀಕರು ಯಾರೂ ಕೂಡ ಇಲ್ಲಿ ನಮ್ಮ ವೇದಿಕೆಗೆ ಬಂದು ರೆಸ್ಪಾನ್ಸ್ ಮಾಡಿಲ್ಲ. ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಕೂಡ ಕಾರ್ಖಾನೆ ಇದಾವು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕಾರ್ಖಾನೆ ಇದಾವು, ಪ್ರಭಾಕರ್ ಕೋರೆ ಅವ್ರ ಕಾರ್ಖಾನೆ ಇದಾವು, ಕತ್ತಿ ಅವ್ರ ಕಾರ್ಖಾನೆಗಳು, ನಿರಾಣಿ ಅವ್ರ ಕಾರ್ಖಾನೆಗಳು, ಯಾರು ಕೂಡ ಒಬ್ಬರೂ ಬಂದಿಲ್ಲಿ ನಮ್ಮ ಇಲ್ಲಿ ಲಕ್ಷಾಂತರ ಜನ ಕೂಡಿದ್ವಿ ನಾವು. ಲಕ್ಷಾಂತರ ಜನ ಕೂಡಿದ್ರು. ಇವತ್ತಿಗೆ 7ನೇ ದಿವಸ ಆಯಿತು. ಯಾರನ್ನೂ ಕೂಡ ಈ ನಮ್ಮ ಸರ್ಕಾರದ ಪ್ರತಿನಿಧಿಯಾಗಿ ಹೆಚ್ಚಿಕೊಟ್ಟಿಲ್ಲ. ಇವತ್ತು ಏನೋ ಒಬ್ಬರನ್ನ ಪ್ರತಿನಿಧಿಯಾಗಿ ಕಳಿಸ್ತಾ ಹೇಳಿದ್ದಾರೆ. ಇವತ್ತು ಒಬ್ಬರನ್ನ ಪ್ರತಿನಿಧಿಯಾಗಿ ಕಳಿಸ್ತಂದರು. ಅವ್ರನ್ನ ಕಳಿಸುವಂಥ ವ್ಯವಸ್ಥೆ ಮಾಡಿದರೆ ನಾವು ಏನು ಅವ್ರಿಗೇನಪ್ಪ ಅಂತಂದ್ರೆ ಸರ್ಕಾರದಿಂದ ಎಥನಾಲ್ ಮುಖಾಂತರ ಮತ್ತು ಸ್ಪಿರಿಟ್ ಮುಖಾಂತರ ಸಾವಿರಾರು ಕೋಟಿ ರೂಪಾಯಿ ಟ್ಯಾಕ್ಸ್ ಹೋಗತಿ. ಆ ಟ್ಯಾಕ್ಸ್ದಲ್ಲಿ ಹೋಗುವಂಥ ಹಣದಲ್ಲಿ ನಮಗೊಂದಿಷ್ಟು ಹಣ ಕೊಡಬೇಕು ಅಂತ ಹೇಳಿ ನಾವು ಬೇಡಿಕೆ ಇಟ್ಟಿದ್ದೀವಿ. ಅದರಲ್ಲಿ ಟನ್ನಿಗೆ 2000 ರೂಪಾಯಿ ಕೇಂದ್ರ ಸರ್ಕಾರ 1000, ರಾಜ್ಯ ಸರ್ಕಾರ ಕೂಡ 1000 ಕೊಡ್ರಿ ಅಂತ ಹೇಳಿ ಕೊಟ್ಟಿದ್ವಿ. SK ಪಾಟೀಲ್ ಬರ್ತಾರೋ, MB ಪಾಟೀಲ್ ಬರ್ತಾರೋ, ಸತೀಶ್ ಜಾರಕಿಹೊಳಿ ಬರ್ತಾರೋ, ಲಕ್ಷ್ಮೀ ಹೆಬ್ಬಾಳ್ಕರ್ ಬರ್ತಾರೋ, ನೀವು ಸರ್ಕಾರದಿಂದ ಬರುವಂಥ ಹಣವನ್ನು ನಮಗೆ 1000 ರೂಪಾಯಿ ಕೊಡ್ರಿ. ಕಾರ್ಖಾನೆ ಅವ್ರ ಕಡೆಯಿಂದ 3400 ರೂಪಾಯಿ ಬೇಡಿಕೆ ಇಟ್ಟಿದ್ವಿ. ನಾವು 3400 ರೂಪಾಯಿ ನಾವು ತಗೊಳ್ತೀವಿ. ಸರ್ಕಾರದಿಂದ ಯಾರು ಕೂಡ ಬಂದಿರಲಿಲ್ಲ. ಕಳೆದ 6 ದಿನಗಳಿಂದ ಕೂಡ ನೀವು ಪ್ರತಿಭಟನೆಯನ್ನ ಮಾಡ್ತಾ ಇದ್ರಿ, ಯಾರು ಕೂಡ ಸ್ಪಂದನೆ ಮಾಡಿಲ್ಲ ಅನ್ನುವಂಥ ಆರೋಪಗಳಿತ್ತು. ಆದರೆ ಇವತ್ತು ಸಚಿವರನ್ನ ಕಳಿಸ್ತೀನಿ, ಮಾತಾಡ್ತೀನಿ ಅನ್ನುವಂಥ ಮಾತನ್ನ ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ತಮ್ಮ ಮುಖಾಂತರ ನಾವು ಹೇಳಬೇಕಂದ್ರೆ, ಸರ್ಕಾರದ ಪ್ರತಿನಿಧಿಗಳು ಇವತ್ತು ರೈತರನ್ನು ಬೀದಿಯಲ್ಲಿ ಕೂಡಿಸಿ ನಮ್ಮನ್ನು ಆಳ್ತಾ ಇದ್ದಾರೆ. ಅವರಿಗೆ ಕನಿಷ್ಠ ಪ್ರಜ್ಞೆ ಇಲ್ಲ ಅಂತ ಹೇಳಬೇಕು. ತಾವೆಲ್ಲ ಮಾಧ್ಯಮದವರು ಇಡೀ ಕರ್ನಾಟಕದ ಗಮನ ಸೆಳೆದಾಗ ಮಾತ್ರ ಇವತ್ತು ಸರ್ಕಾರದ ಪ್ರತಿನಿಧಿಗಳು ಕಾಟಾಚಾರಕ್ಕೆ ಬರತ್ತಾರೋ. ಅವರು ಕಾಟಾಚಾರಕ್ಕೆ ಬರಬಾರ್ದು. ನಮ್ದು ಇರೋದು ಫ್ಯಾಕ್ಟ್ರಿ ಅವ್ರ ಜೊತೆ 200 ರೂಪಾಯಿದಲ್ಲಿ ಅಷ್ಟೇ ನಮ್ಗೆ ಡಿಫ್ರೆನ್ಸ್ ಬಂದಿದೆ. ಅವ್ರು 200 ರೂಪಾಯಿ ನಾವು ಫ್ಯಾಕ್ಟ್ರಿ ಅವ್ರ ಕಡೆ ಅಂತ ತಗೋತೇವೆ. ಆಲ್ರೆಡಿ ನಮ್ಮ ಚನ್ನಪ್ಪ ಪೂಜಾರಿ ನೇತೃತ್ವದಲ್ಲಿ ಈ 28 ಸಕ್ಕರೆ ಹಾಕೊಂಡು ಬಂದ್ ಮಾಡಿದ್ದೇವೆ. ಅದು ನಮ್ಮ ದೊಡ್ಡ ವಿಷಯ ಅಲ್ಲ. ಆದ್ರೆ ಸರ್ಕಾರ ಪ್ರತಿನಿಧಿ ಬರ್ತಾರಲ್ಲ, ನಮಗ ಕೇಂದ್ರ ಸರ್ಕಾರದಿಂದ 1000 ರೂಪಾಯಿ ಬೇಕು, ರಾಜ್ಯ ಸರ್ಕಾರದಿಂದ 1000 ಬೇಕು ಅಂದ್ರೆ ನಮ್ಗೆ ತೃಪ್ತಿ ಆಗ್ತೈತೆ. ರೈತರು ಇವತ್ತು ಬೀದಿಯಲ್ಲಿ ಬಂದಿದ್ದಾನ, ಅವನಿಗೆ ಯಾವುದೇ ಬೆಳೆ ಕೈ ಹಿಡಿದಿಲ್ಲ ಇವತ್ತು. ಅದ್ರ ಸಂಬಂಧ ನಾವು ಒತ್ತಾಯ ಮಾಡೋದಂದ್ರೆ, ನಾವು ರೈತರಾಗಿ 1 ಎಕರೆಗೆ ನಾವು ಕಬ್ಬು ಬೆಳಿಬೇಕಾದ್ರೆ 40 ಟನ್ ಅಷ್ಟೇ ಬರ್ತೇವೆ ಸರ್. 40 ಟನ್ ಬರ್ಬೇಕಾದ್ರೆ ನಮಗ್ ಕೊಡೋದವರು ಖಾಲಿ 3200 ಸರ್. 3200 ಕೊಡ್ತಾರೆ. ಆದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಅದೇ 40 ಟನ್ದಲ್ಲಿ 1 ಲಕ್ಷ ರೂಪಾಯಿ ಆದಾಯ ಮಾಡ್ಕೋತಾನ. ಸರ್ಕಾರಕ್ಕೆ 40 ಲಕ್ಷ ರೂಪಾಯಿ ಆದಾಯ ಇದೆ. ಆ ಒಂದು ವಿಷಯ ಪ್ರಕಾರ ನಮಗೆ ಕನಿಷ್ಠ ಬೆಂಬಲ ಬೆಲೆ ಅವ್ರು ಕೊಡ್ಲೇಬೇಕು. ಯಾಕಂದ್ರೆ ಸರ್ಕಾರನೇ CACP ಕಳಿಸಿದ್ದಾರೆ, 4500 ರೂಪಾಯಿ ಕಲ್ಟಿವೇಶನ್ ಬರ್ತದೆ ಅಂತೇಳಿ. ಈ ಮಂತ್ರಿಗಳು ನಿನ್ನೆ ಸಕ್ಕರೆ ಸಚಿವರಿಗೆ ನೀವು ಗಮನಕ್ಕೆ ಕೇಳಬೇಕು, ರೈತರ ಪರವಾಗಿ ನಿಂತಿಲ್ಲ, ಅವರು ಕಾರ್ಖಾನೆ ಪರವಾಗಿ ನಿಂತಿದ್ದಾರೆ. ಹಿಂಗಾಗಿ ಸಕ್ಕರೆ ಸಚಿವರಿಗೆ ಇಡೀ ರಾಜ್ಯದ ಜನತೆಯಿಂದ ನಾವು ಎಚ್ಚರಿಕೆ ಕೊಡ್ತಿದ್ದೇವೆ. ರೈತ ಯಾವ ರೀತಿ ಇದ್ದಾನೆ, ಯಾವಾಗ ಬೆಳೆತಿದ್ದಾನೆ, ಅವಂಗ ಯೋಗ್ಯ ದರ ಕೊಟ್ಟು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರ ಇರ್ಬೋದು, ರೈತರಿಗೆ ಯೋಗ್ಯವಾಗಿದ್ದಾರ 1000 ರೂಪಾಯಿ ತಮ್ಮ ಸರ್ಕಾರದಿಂದ ಕೊಡಬೇಕು. ಹಂಗ ಕೇಳ್ತಿಲ್ಲ ನಾವು. ನಮ್ಮ ಇವತ್ತು ಕಬ್ಬು ಅಂದ್ರೆ ನಾವು ತೆಂಗಿನ ಮರಕ್ಕೆ ಅಷ್ಟೇ ಕಾಮಧೇನು ಕಲ್ಪನೆ ಅಂತಿದ್ವಿ. ಆದ್ರೆ ಕಬ್ಬು ಇವತ್ತು ಸುಮಾರು 20 ಬೈ ಪ್ರಾಡಕ್ಟ್ ತಯಾರು ಮಾಡ್ತಾರೆ. 20 ಬೈ ಪ್ರಾಡಕ್ಟ್ ನಮಗೆ ಸರ್ಕಾರ ಯಾವುದೇ ಬೈ ಪ್ರಾಡಕ್ಟ್ ಕೊಡ್ತಾ ಇಲ್ಲ. ಅದಕ್ಕಾಗಿ ನಮ್ಮ ಆಗ್ರಹ ಅವ್ರು FRP ಬೆಲೆ ಅಲ್ಲದೆ ಬೈ ಪ್ರಾಡಕ್ಟ್ ದಲ್ಲಿ ಕೊಟ್ಟು ನಮ್ಮ ರೈತರಿಗೆ ಉಳಿಸಬೇಕಂತೇಳಿ ತಮ್ಮ ಮುಖಾಂತರ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ ಸರ್ ನಾವು. ಸರ್, ಈಗ ಇವತ್ತು ಸರ್ಕಾರದಿಂದ ಪ್ರತಿನಿಧಿಗಳು ಬರ್ತಾ ಇದ್ದಾರೆ. ಇವತ್ತು ಅನ್ಸುತ್ತಾ ನಿಮಗೆ 6 ದಿನಗಳ ಹೋರಾಟ ಪ್ರತಿಫಲ ಸಿಗತ್ತೆ ಅಥವಾ ಸಿಗೋದಿಲ್ವೋ? ಏನು ಸರ್ಕಾರಕ್ಕೆ ಏನು ನೇರವಾಗಿ ಎಚ್ಚರಿಕೆ ಕೊಡಕ್ಕೆ ಹೋಗ್ತಾ ಇದ್ದಾರೆ? ಯಾಕಂದ್ರೆ ಇವತ್ತು ಬರ್ತಾ ಇದ್ದಾರೆ ಅವರು. ಇವತ್ತು ನಾವು 7-8 ವರ್ಷದಿಂದ ರೈತರು ನಾವು ಕೇಳ್ತಾ ಬಂದಿದ್ವಿ. ಇವತ್ತು 2000-5000 ಜನ ಕೂಡ್ತಾರೆ, ಹೋಗ್ತಾರ, ಇವ್ರು ಏನು ಮಾಡಕ್ ಆಗೋದಿಲ್ಲ ಅಂತೇಳಿ ಅವರು ಸರ್ಕಾರದವ್ರು ತಿಳ್ಕೊಂಡಿದ್ರು. ಆದ್ರೆ ಇವತ್ತು ಗುರ್ಲಾಪುರ ಬೆಳಗಾವಿ ಡಿಸ್ಟಿಕ್ ನಿಂದ ನಾವು ಏನು ಎಲ್ಲಾ ರೈತ ಸಂಘಟನೆಗಳು ನಮ್ಮನ್ನ ಏನ್ ಮಾಡ್ತಾ ಇದ್ರು, ಇವರು ಸರ್ಕಾರದವರು ಒಡೆದು ಆಳ್ತಿದ್ರು. ಎಲ್ಲಾ ರೈತರನ್ನ ಒಡೆದು ಒಂದು ರೈತರಲ್ಲಿ ತಂದಿಡ್ತಾ ಅಂತ ಕೆಲಸ ಮಾಡ್ತಾ ಇದ್ರು. ಆದ್ರೆ ಇವತ್ತ ಗುರ್ಲಾಪುರ ಕಾರ್ಖಾನೆಯಲ್ಲಿ ನಮ್ಮ ರೈತರ ಮುಖಂಡರು ಇವತ್ತು ಎಲ್ಲರೂ ಕೂಡಿ ಇವತ್ತ 8 ವರ್ಷದಿಂದ ಏನು ರೈತರ ಎದೆಯೊಳಗೆ ಹುತ್ತಿಟ್ಟಂತ ಒಂದು ಇವತ್ತು ಅಗ್ನಿಜ್ವಾಲಿ ಇವತ್ತು ಪ್ರಜ್ವಲವಾಗಿ ಬೆಳಗೈತಿ. ಇವತ್ತು ಸರ್ಕಾರಕ್ಕೆ ಇದು ಮುಟ್ತಾ ಇದೆ. ಇವತ್ತು ಸರ್ಕಾರ ಏನಾದ್ರೂ ಎಚ್ಚೆತ್ತುಕೊಳ್ಳದೆ ಇದ್ರೆ
ರೈತರಲ್ಲಿ ಇರ್ತಕ್ಕಂಥ 7-8 ವರ್ಷದ ಈ ಬೇಗುದಿ ಇದೆಯಲ್ಲ ಇವತ್ತು ಎದ್ದು ನಿಲ್ತದೆ ಅನ್ನುವಂಥದ್ದನ್ನು ಎಚ್ಚರಿಕೆಯನ್ನು ಇವತ್ತು ಅವ್ರಿಗೆ ಕೊಡ್ತಾ ಇದ್ದೇವೆ. ಓಕೆ, ಇದು ಏನಂತಂದ್ರೆ ರೈತರ ನೇರವಾದಂತಹ ಎಚ್ಚರಿಕೆ. ಈಗಾಗಲೇ ಸರ್ಕಾರದಿಂದ ನಮಗೆ ಏನಂದ್ರೆ ಸರ್ಕಾರ ಈಗಾಗಲೇ ಸಕ್ಕರೆ ವಿಚಾರದಲ್ಲಿ ಸಾಕಷ್ಟು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದೆ. ಇತ್ತ ಕೇಂದ್ರ ಸರ್ಕಾರ ಕೂಡ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದೆ, ಇತ್ತ ರಾಜ್ಯ ಸರ್ಕಾರ ಕೂಡ ಟ್ಯಾಕ್ಸ್ ಮಾಡ್ತಾ ಇದೆ. ಅವರು ಕೂಡ ಹಾಕಿಕೊಡಿ, ಅವರು 1,000 ಹಾಕಿಕೊಟ್ರೆ ಇವತ್ತು ಸಕ್ಕರೆ ಬೆಳೆಯುವಂತ ಇವತ್ತು ಕಬ್ಬು ಬೆಳೆಯುವಂತ ರೈತರಿಗೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಇವತ್ತು ಕಾರ್ಖಾನೆಯವರ ಕಡೆಯಿಂದ ಕೂಡ 3,400 ರೂಪಾಯಿ ಅದನ್ನು ನೀವು ತೆಗೆದು ಕೊಡ್ಲೇಬೇಕು ಅನ್ನುವಂಥದ್ದು ಫೈನಲ್ ಡಿಮ್ಯಾಂಡ್. ಯಾಕಂದ್ರೆ 3,500 ರೂಪಾಯಿ ನಾವು ಕೇಳ್ತಾ ಇದ್ದೀವಿ, 100 ರೂಪಾಯಿ ಕಡಿಮೆ ಮಾಡ್ತೀವಿ. ಆದ್ರೆ 3,400 ರೂಪಾಯಿಗೆ ಕಡಿಮೆ ಅಂತ ನಾವು ಒಪ್ಕೊಳ್ಳೋಕೆ ಮಾತೇ ಇಲ್ಲ ಅನ್ನುವಂತ ಇವತ್ತು ಮಾತನ್ನ ರೈತರು ಹೇಳ್ತಾ ಇರ್ತಕ್ಕಂಥದ್ದು. ಸೊ ಇವತ್ತಾದ್ರೂ ಈ ಒಂದು ಸಂಧಾನ ಸಭೆ ಸಕ್ಸಸ್ ಆಗುತ್ತಾ ಅನ್ನುವಂತ ನಿರೀಕ್ಷೆ ಇವತ್ತು ರೈತರಲ್ಲಿ ಇರತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಲೋಹಿತ್, ನ್ಯೂಸ್ 18 ಚಿಕ್ಕೋಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.